ರಾಜಕೀಯ ಜಟಾಪಟಿಗೆ ಕಾರಣವಾಗಿದೆ ಟೌನ್ಶಿಪ್ ಗಲಾಟೆ. ಹೈ ವೋಲ್ಟೇಜ್ ಮುಖಾಮುಖಿಗೆ ಭೈರಮಂಗಲ ಸಾಕ್ಷಿಯಾಗುತ್ತಾ? ಭೈರಮಂಗಲಕ್ಕೆ ಬನ್ನಿ ಅಂತ ಸಿಎಂ ಡಿಕೆ ಶಿವಕುಮಾರ್ಗೆ ಎಚ್ಡಿ ಕುಮಾರಸ್ವಾಮಿ ಅವರು ಪಂಥಾಹ್ವಾನವನ್ನ ಕೊಟ್ಟಿದ್ದಾರೆ. ಭೈರಮಂಗಲಕ್ಕೆ ಬನ್ನಿ ಅಂತ ಇವತ್ತು ಕುಮಾರಸ್ವಾಮಿ ಅವರು ಭೈರಮಂಗಲಕ್ಕೆ ಬರ್ತಿದ್ದಾರೆ. ಟೌನ್ಶಿಪ್ ಹೆಸರಲ್ಲಿ ರೈತರಿಗೆ ಆಗ್ತಾ ಇರುವಂತಹ ಅನ್ಯಾಯದ ವಿರುದ್ಧ ಕುಮಾರಸ್ವಾಮಿ ಅವರು ಧ್ವನಿ ಎತ್ತಿದ್ದಾರೆ. ಬಲವಂತವಾಗಿ ರೈತರಿಂದ ಭೂಮಿಯನ್ನ ವಶಪಡಿಸ್ಕೋಬಾರದು. ಫಲವತ್ತಾದ ಭೂಮಿ, ರೈತರು ಅಲ್ಲಿ ಬೆಳೆ ಬೆಳೀತಾರೆ, ಅವರ ಜೀವನ ನಡೆಯುತ್ತೆ. ಅಂತ ಭೂಮಿಯನ್ನ ಕಸಿದುಕೊಳ್ಳೋ ಕೆಲಸ ಸರ್ಕಾರ ಮಾಡಬಾರದು ಅನ್ನೋದು ಕುಮಾರಸ್ವಾಮಿ ಅವರು ಹೇಳ್ತಿದ್ದಾರೆ. ಇದೇ ವಿಚಾರದ ಚರ್ಚೆಗೋಸ್ಕರ ಬನ್ನಿ ಭೈರಮಂಗಲಕ್ಕೆ ಅಂತ ಪಂಥಾಹ್ವಾನವನ್ನ ಕೊಟ್ಟಿದ್ದಾರೆ, ಪತ್ರ ಬರೆದಿದ್ದಾರೆ. ಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಮಾಜಿ ಸಿಎಂ ಕುಮಾರಸ್ವಾಮಿ ಅವರು ಪತ್ರ ಬರೆದಿದ್ದಾರೆ. ಭೈರಮಂಗಲಕ್ಕೆ ಬನ್ನಿ, ಅಲ್ಲೇ ಬಹಿರಂಗ ಚರ್ಚೆ ಮಾಡೋಣ. ರೈತರ ಸಮಸ್ಯೆ ಏನು, ರೈತರ ಪ್ರಶ್ನೆಗಳೇನು, ಅಲ್ಲೇ ಮಾತಾಡೋಣ ಬನ್ನಿ ಅಂತ ಆಹ್ವಾನ ಕೊಟ್ಟಿದ್ದಾರೆ. ಭೈರಮಂಗಲ ಗ್ರಾಮಕ್ಕೆ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಅವರು ಭೇಟಿ ಕೊಡ್ತಿದ್ದಾರೆ. ಡಿಕೆ ಶಿವಕುಮಾರ್ ಅವ್ರಿಗೂ ಕೂಡ ಬನ್ನಿ ಅಂತ ಆಹ್ವಾನ ಕೊಟ್ಟಿದ್ದಾರೆ. ಎಚ್ಡಿ ಕುಮಾರಸ್ವಾಮಿ ಅವರು ಕೊಟ್ಟಂತ ಈ ಪಂಥಾಹ್ವಾನವನ್ನ ಸ್ವೀಕರಿಸ್ತಾರಾ ಸಿಎಂ ಡಿಕೆ ಶಿವಕುಮಾರ್? ಇದು ಈಗಿರೋ ಪ್ರಶ್ನೆ ಮತ್ತು ಕುತೂಹಲ. ರೈತರ ಜೊತೆ ಕುಮಾರಸ್ವಾಮಿ ಅವರು ಸಭೆ ನಡೆಸಲಿದ್ದಾರೆ. ರೈತರು ನೂರಾರು ದಿನಗಳಿಂದ ಹೋರಾಟ ಮಾಡ್ತಾ ಇದ್ದಾರೆ. ಬಿಡದಿ ಟೌನ್ಶಿಪ್ ಯೋಜನೆ ನಮಗೆ ಬೇಡ ಅಂತ. ಇಲ್ಲಿ ನೀವು ಟೌನ್ಶಿಪ್ ಯೋಜನೆಯನ್ನ ಜಾರಿಗೆ ತಂದ್ರೆ ನಮ್ಮ ಫಲವತ್ತಾದ ಭೂಮಿ ಕೈ ತಪ್ಪತ್ತೆ. ಇವತ್ತು ನೀವು ನಮ್ಮ ಕೈಗೆ ದುಡ್ಡು ಇಡಬಹುದು, ಆದ್ರೆ ಆ ದುಡ್ಡು ಎಷ್ಟು ದಿನ ಬರುತ್ತೆ? ನಮ್ಮ ಮಕ್ಕಳು ಮೊಮ್ಮಕ್ಕಳು ಏನು ಮಾಡಬೇಕು, ನಮ್ಮ ಭವಿಷ್ಯ ಏನು ಅನ್ನೋದು ರೈತರ ಪ್ರಶ್ನೆ. ಭೈರಮಂಗಲಕ್ಕೆ ಕುಮಾರಸ್ವಾಮಿ ಅವರು ಭೇಟಿ ನೀಡ್ತಾ ಇದ್ದಾರೆ. ಇವತ್ತು ಸಿಎಂ ಡಿಕೆ ಶಿವಕುಮಾರ್ ಅವ್ರಿಗೂ ಕೂಡ ಆಹ್ವಾನ ಕೊಟ್ಟಿದ್ದಾರೆ. ಬನ್ನಿ ಚರ್ಚೆ ಮಾಡೋಣ, ರೈತರ ಸಮ್ಮುಖದಲ್ಲೇ ಚರ್ಚೆ ಮಾಡೋಣ ಅಂತ. ಅದಕ್ಕೋಸ್ಕರ ವೇದಿಕೆ ಕೂಡ ರೆಡಿ ಆಗಿದೆ. ಡಿಕೆ ಶಿವಕುಮಾರ್ ಶಾಸಕ ಬಾಲಕೃಷ್ಣಗೆ ಕುರ್ಚಿ ಹಾಕಿ ವೇದಿಕೆ ರೆಡಿ ಮಾಡಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಜಗದೀಶ್ ಸಂಪರ್ಕದಲ್ಲಿದ್ದಾರೆ. ಜಗದೀಶ್, ಇವತ್ತು ಕುಮಾರಸ್ವಾಮಿ ಅವರು ಭೈರಮಂಗಲಕ್ಕೆ ಬರ್ತಾ ಇದ್ದಾರೆ. ಜೊತೆಗೆ ಸಿಎಂ ಡಿಕೆ ಶಿವಕುಮಾರ್ ಅವ್ರಿಗೂ ಕೂಡ ಆಹ್ವಾನ ಕೊಟ್ಟಿದ್ದಾರೆ. ಅದಕ್ಕೆ ಬೇಕಾದಂತ ಸಿದ್ಧತೆ ಭೈರಮಂಗಲದಲ್ಲಿ ಆಗಿದೆ ನಿಜ, ಆದ್ರೆ ಸಿಎಂ ಬರ್ತಾರಾ ಇಲ್ವಾ ಇದು ಈಗಿರುವಂತ ಪ್ರಶ್ನೆ. ಸದ್ಯಕ್ಕೆ ಇವತ್ತು ಭೈರಮಂಗಲದಲ್ಲಿ ಯಾವ ರೀತಿ ಸಿದ್ಧತೆ ಆಗಿದೆ ಇವತ್ತಿನ ಕಾರ್ಯಕ್ರಮಕ್ಕೋಸ್ಕರ? ಶ್ವೇತಾ, ಏನಂತಂದರೆ ಕಳೆದ ಸುಮಾರು 15 ತಿಂಗಳಿನಿಂದ ರೈತರು ಏನು ಬಿಡದಿ ಟೌನ್ಶಿಪ್ನ ವಿರೋಧಿಸಿ ಒಂದು ಪ್ರತಿಭಟನೆಯನ್ನು ನಡೆಸ್ಕೊಂಡು ಬರ್ತಿದ್ದಾರೆ. ಆ ಪ್ರತಿಭಟನೆಗೆ ಈಗ ಆಲ್ರೆಡಿ ಕುಮಾರಸ್ವಾಮಿ ಅವರು 2 ಬಾರಿ ಬಂದು ಭೇಟಿಯನ್ನು ನೀಡಿ ಜನರಿಗೆ ಒಂದು ಶಕ್ತಿಯನ್ನು ತುಂಬುವಂಥ ಕೆಲಸಗಳನ್ನು ಕೂಡ ಮಾಡಿರುವಂಥದ್ದು. ಆದರೆ ಈಗ 3ನೇ ಬಾರಿ ಬರ್ತಾ ಇರೋದೇನಂತಂದರೆ, ಈ ಬಿಡದಿ ಟೌನ್ಶಿಪ್ಪು ಯೋಜನೆ ಶುರುವಾಗಿದ್ದು ಕುಮಾರಸ್ವಾಮಿ ಅವರ ಸಿಎಂ ಆಗಿದ್ದಂಥ ಟೈಮ್ನಲ್ಲಿ. ಹಾಗಾಗಿ ಏನಂತಂದರೆ ಆ ಯೋಜನೆನ ನಾವು ಮುಂದುವರಿಸ್ತಾ ಇದ್ದೀವಿ ಅನ್ನೋದು ಈಗಿನಿರುವಂಥ ಸರ್ಕಾರ ಹೇಳ್ಕೊಂಡು ಬರ್ತಾ ಇರೋಂಥದ್ದು. ಆ ನಿಟ್ಟಿನಲ್ಲಿ ಏನಂತಂದರೆ ಇವತ್ತು ಒಂದು ಚರ್ಚೆಗೆ ಕರೆದಿರುವಂಥದ್ದು ಇವತ್ತು ಸಾಕ್ಷಿ ಆಗ್ತಾ ಇರುವಂಥದ್ದು. ಏನಂತಂದ್ರೆ ಕುಮಾರಸ್ವಾಮಿ ಅವರು ಇವತ್ತು ಆಲ್ರೆಡಿ 2 ಸರಿ ಈಗಿರುವಂಥ ಸಿಎಂನವ್ರಿಗೆ ಒಂದು ಪತ್ರವನ್ನು ಬರೆದಿರುವಂಥದ್ದು. ಯಾಕೆ ಅಂತಂದ್ರೆ ಭೈರಮಂಗಲದಲ್ಲಿ ಏನು ಸಮಸ್ಯೆ ಆಗಿದೆ, ಮತ್ತೆ ಆ ಜಮೀನಿಂದ ಯಾರ್ಯಾರಿಗೆ ಏನೇನು ಅನುಕೂಲ ಆಗ್ತಿದೆ, ಅನನುಕೂಲ ಆಗ್ತಿದೆ, ಅದ್ರ ಬಗ್ಗೆ ಎಲ್ಲವನ್ನೂ ಕೂಲಂಕುಷವಾಗಿ ಇವತ್ತು ಭೈರಮಂಗಲ ಗ್ರಾಮದಲ್ಲೇ ಏನು ರೈತರು ಪ್ರತಿಭಟನೆ ಮಾಡ್ತಿದ್ದಾರೆ, ಆ ಪ್ರತಿಭಟನೆ ಜಾಗದಲ್ಲೇ ಇಬ್ರು ಚರ್ಚೆ ಮಾಡೋಣ. ಆ ಚರ್ಚೆ ಮಾಡಿ ಜನರಿಗೆ ಏನು ಸಂದೇಶ ಕೊಡೋಣ ಅನ್ನೋ ಒಂದು ನಿಟ್ಟಿನಲ್ಲಿ ಇವತ್ತು ಕುಮಾರಸ್ವಾಮಿ ಅವರು ಈಗಿರುವಂತ ಸಿಎಂಗೆ ಒಂದು 2 ಬಾರಿ ಪತ್ರವನ್ನು ಬರೆದಿರುವಂಥದ್ದು. ಆ ನಿಟ್ಟಿನಲ್ಲಿ ಇವತ್ತು ಕುಮಾರಸ್ವಾಮಿ ಅವರು ಸುಮಾರು 11 ಗಂಟೆಗೆ ಭೈರಮಂಗಲ ಗ್ರಾಮಕ್ಕೆ ಬರಲಿಕ್ಕೆ ಸಜ್ಜಾಗಿರುವಂಥದ್ದು. ಆ ನಿಟ್ಟಿನಲ್ಲಿ ನೋಡೋದಾದ್ರೆ ಕಳೆದ 2 ದಿನಗಳಿಂದ ಏನು ವಿರೋಧ ಇರೋರು ಏನು ಪ್ರತಿಭಟನೆ ಮಾಡ್ತಿದ್ರು, ಈ ಪರ ಇರೋರು ಕೂಡ ಪ್ರತಿಭಟನೆಗೆ ಮುಂದಾಗಿರುವಂಥದ್ದು. ಯಾಕೆ ಅಂತಂದ್ರೆ ನಮಗೆ ಈ ಜಮೀನಿನಲ್ಲಿ ಈಗ ರೆಡ್ ಝೋನ್ ಆಗಿರೋದ್ರಿಂದ ನಾವು ಸುಮಾರು ಜಮೀನುಗಳನ್ನ ಮಾರಾಟ ಮಾಡಕ್ ಆಗ್ತಾ ಇಲ್ಲ, ಮತ್ತೆ ಇಲ್ಲಿ ಯಾವುದೇ ಅಭಿವೃದ್ಧಿ ಕೆಲಸ ಮಾಡಕ್ ಆಗ್ತಾ ಇಲ್ಲ. ಇದಕ್ಕೆ ಪ್ರಮುಖ ಕಾರಣ ಕುಮಾರಸ್ವಾಮಿ ಅವರು ಕಳೆದ 2006ರಿಂದ ಇಲ್ಲಿವರೆಗೂ 20
50 ವರ್ಷಗಳ ಕಾಲ ನಾವು ಯಾವುದೇ ಜಮೀನು ಮಾರಬೇಕು ಅಂತಂದ್ರೆ ಒಳ್ಳೆ ರೈಟ್ ಸಿಗ್ತಿಲ್ಲ. ಹಾಗಾಗಿ ನಮ್ಮ ಮಕ್ಕಳು ಮದುವೆಗೆ ಆಗಲಿ ಎಜುಕೇಷನ್ಗೆ ಆಗಲಿ ನಾವು ಜಮೀನು ಮಾರಬೇಕಾದ್ರೆ 15ರಿಂದ 20 ಲಕ್ಷ 50 ಲಕ್ಷ ಅಷ್ಟರೊಳೆ ದುಡ್ಡು ಹೋಗ್ತಾ ಇರುವಂಥದ್ದು. ಹಾಗಾಗಿ ಈ ಒಂದು ಯೋಜನೆ ಬರೋದಾದ್ರೆ ನಮ್ಗೆ ಒಳ್ಳೆ ದುಡ್ಡು ಸಿಗ್ತಿದೆ. ಹಾಗಾಗಿ ಈ ಯೋಜನೆ ಬರಬೇಕು ಅನ್ನೋದು ಈಗ ಏನೋ ಪರ ಇರುವಂತವ್ರು ಈಗ ಪ್ರತಿಭಟನೆಗೆ ಇಳಿದಿರುವಂತದ್ದು. ಆದ್ರೆ ಏನಂತಂದ್ರೆ ಇವತ್ತು ನಿನ್ನೆ ದಿನ ನೋಡೋದಾದ್ರೆ ಏನಂತಂದ್ರೆ ಏನು ರೈತರು ಕಳೆದ ಏನು 15 ತಿಂಗಳಿಂದ ಏನು ಪ್ರತಿಭಟನೆ ಮಾಡ್ತಿರೋ ಆ ಪ್ರತಿಭಟನೆಗೆ ಯಾರ್ಯಾರು ಬಂದು ಸಾಥ್ ಕೊಡ್ತಾ ಇದ್ರು, ರೈತ ಸಂಘಗಳಾಗ್ಬೋದು ಮತ್ತೆ ರಾಜಕಾರಣಿಗಳಾಗ್ಬೋದು, ಅವ್ರನ್ನೆಲ್ಲವನ್ನು ತಡೆಯುವಂತ ಕೆಲಸ ಮಾಡ್ತಿರೋದು. ಯಾಕೆ ಅಂತಂದ್ರೆ ಪ್ರತಿಭಟನೆ ನಡೀತಾ ಇರೋದು ನಮ್ಮ ಜೊತೆ ಮತ್ತೆ ವಿರೋಧ ಇರೋದು, ಏನೋ ಪರ ಮತ್ತೆ ವಿರೋಧ ಇರೋ ನಡುವೆ ನಾವಿಬ್ಬರೇ ಪ್ರತಿಭಟನೆ ಮಾಡ್ತೀವಿ, ಅದು ಜನ ನೋಡ್ಲಿ. ಅದು ಬಿಟ್ಟು ಯಾರು ಕೂಡ ಈ ಪ್ರತಿಭಟನೆಗೆ ಸಾಥ್ ಕೊಡಬಾರ್ದು ಅನ್ನೋ ಒಂದು ನಿಟ್ಟಿನಲ್ಲಿ ಒಂದು ಅಡ್ಡಗಟ್ಟುವಂತ ಕೆಲಸಗಳನ್ನ ಕೂಡ ಈಗ ಏನು ಈ ಯೋಜನೆಗೆ ಬೇಕು ಅನ್ನೋರು ಕೂಡ ಈ ಒಂದು ಕೆಲಸಕ್ಕೆ ಮುಂದಾಗ್ತಾರಂತ. ಇವತ್ತು ಏನು ಕುಮಾರಸ್ವಾಮಿ ಅವರು ಇವತ್ತು ಬೈರ್ಮಂಗ್ಳಿಗೆ ಬರ್ತಿದ್ದಾರೆ. ಆ ಬೈರ್ಮಂಗ್ಳಿಗೆ ಬಂದ್ರೆ ಫಸ್ಟ್ ನಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟು ಆ ನಂತರ ಅವರು ರೈತರ ಬಳಿ ಹೋಗ್ಲಿ. ಯಾಕೆ ಅಂತಂದ್ರೆ ಅವರು ಕಳೆದ 2006ರಲ್ಲಿ ಏನಂತಂದ್ರೆ ರೆಡ್ ಝೋನ್ ಮಾಡಿ ಇಲ್ಲಿವರೆಗೂ ಯಾಕೆ ಆ ಯೋಜನೆನ ಮಾಡಲಿಲ್ಲ, ಮತ್ತೆ ಯಾಕೆ ರೆಡ್ ಝೋನ್ ನ ತೆಗಿಲಿಲ್ಲ? ಯಾಕೆ ಅಂತಂದ್ರೆ ಅವರು 2 ಬಾರಿ ಮುಖ್ಯಮಂತ್ರಿ ಆಗಿದ್ರು. ಆ 2 ಬಾರಿ ಮುಖ್ಯಮಂತ್ರಿ ಆಗಿದಾಗ ಈ ಯೋಜನೆ ಬೇಡ ಅಂತ ಅನ್ಸಿದ್ರೆ ಅವಾಗಲೇ ರೆಡ್ ಝೋನ್ ತೆಗಿಬೋದಾಗಿತ್ತು. ಆದ್ರೆ ಯಾಕೆ ತೆಗಿಲಿಲ್ಲ? ಅವ್ರು ತೆಗಿದೇ ಇರೋ ಕಾರಣದಿಂದಾಗಿ ನಮ್ಮ ಈಗಿನ ಸರ್ಕಾರ ಮಾಡ್ತಿದೆ. ಅದಕ್ಕೆ ನಮ್ಗೆಲ್ಲರಿಗೂ ಒಪ್ಪಿಗೆ ಇದೆ. ನಾವು ನಮ್ಮ ಜಮೀನು ಕೊಡಕ್ಕೆ ನಾವು ರೆಡಿ ಇದೀವಿ. ಅದನ್ನ ವಿರೋಧಿಸ ಮಾಡೋದು ಯಾಕೆ ಅನ್ನೋದು ಒಂದು ನಿಟ್ಟಿನಲ್ಲಿ ಇವತ್ತು ಕುಮಾರಸ್ವಾಮಿ ಅವರಿಗೆ ಪ್ರಶ್ನೆ ಮಾಡ್ತೀವಿ ಅನ್ನೋದು ಕೂಡ ಏನು ಪರ ಇರುವಂತ ಒಂದು ಅಷ್ಟು ಜನಗಳು ಈಗ ಒಂದು ತಾರಕಕ್ಕೇರಿರುವಂತದ್ದು. ಇವತ್ತು ಕುಮಾರಸ್ವಾಮಿ ಅವರು ಬರೋದಾದ್ರೆ ನಾವು ಕಪ್ಪು ಬಟ್ಟೆ ತೋರಿಸ್ತೀವಿ, ಮತ್ತೆ ಅವರ ಪ್ರಶ್ನೆಗಳನ್ನ ಕೇಳ್ತೀವಿ. ಅವರು ಗಾಡಿಯನ್ನ ನಿಲ್ಲಿಸಿ ನಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟೆ ಅವರು ಮುಂದೆ ಹೋಗ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ಈಗ ಏನು ಪರ ಇರುವಂತ ಪ್ರತಿಭಟನಾಕಾರರು ಹೇಳ್ತಾ ಇರುವಂತದ್ದು. ಆದ್ರೆ ಒಟ್ಟಾರೆಯಾಗಿ ಇವೆಲ್ಲವನ್ನು ಕೂಡ ನೋಡೋದೇ ಆದ್ರೆ ಇವತ್ತು ಚರ್ಚೆಗೆ ಸಿಎಂ ಅವರು ಬರೋದು ಕಂಪ್ಲೀಟ್ ಡೌಟ್ ಆಗಿರುವಂತದ್ದು. ಯಾಕೆ ಅಂತಂದ್ರೆ ಆ ಸಿಎಂ ಅವರು ಹೇಳ್ತಾ ಇರುವಂತದ್ದು ನಮ್ದೇನೇ ಚರ್ಚೆ ಇದ್ರು 4 ಗೋಡೆಗಳ ಮಧ್ಯೆ ಕೂತ್ಕೊಂಡು ಚರ್ಚೆ ಮಾಡೋಣ, ಅದಕ್ಕೆ ನಾನು ಸಿದ್ಧ ಅಂತ ಒಂದ್ ಕಡೆ ಈಗಿನ ಸಿಎಂ ಅವರು ಹೇಳ್ತಾ ಇರುವಂತದ್ದು. ಆದ್ರೆ HDK ಹೇಳ್ತಾ ಇರುವಂತದ್ದು ನಾವೇನೇ ಚರ್ಚೆ ಮಾಡೋದಾದ್ರೂ ಏನು ಜನಗಳ ಮುಂದೆನೆ ಚರ್ಚೆ ಮಾಡಿ ಅವ್ರಿಗೆ ಏನಾಗಿದೆ, ಈ ಒಂದು ಪ್ರಾಬ್ಲಮ್ ಏನಾಗಿದೆ, ಟೌನ್ಶಿಪ್ ಪ್ರಾಬ್ಲಮ್, ಅದ್ರ ಬಗ್ಗೆ ಅದನ್ನ ಚರ್ಚೆ ಮಾಡಿ ಜನಗಳಿಗೆ ಒಂದು ಸಂದೇಶವನ್ನು ಕೊಡೋಣ ಅನ್ನೋದು HDK ಅವರ ಮಾತು. ಒಟ್ಟಾರೆಯಾಗಿ ಇವತ್ತು ಏನು ಚರ್ಚೆಗೆ ಏನು ಕರೆದಿದ್ದಾರೆ ಆ ಚರ್ಚೆಗೆ ಸಿಎಂ ಬರೋದು ಕಂಪ್ಲೀಟ್ ಡೌಟ್ ಆಗಿರುವಂತದ್ದು. ಆದ್ರೆ ಕುಮಾರಸ್ವಾಮಿಗೆ ಯಾವುದೇ ರೀತಿ ತೊಂದರೆ ಆಗದಂಗೆ ಈಗ ಆಲ್ರೆಡಿ ಪೊಲೀಸ್ನವರು ಸುಮಾರು 300ಕ್ಕೂ ಹೆಚ್ಚು ಜನ ಪೊಲೀಸ್ನ ನಿಯೋಜನೆ ಮಾಡಿ ಯಾವುದೇ ರೀತಿಯ ಸಮಸ್ಯೆ ಆಗದಂಗೆ ಕುಮಾರಸ್ವಾಮಿ ಅವರು ಇವತ್ತು ಸುಮಾರು 11 ಗಂಟೆಗೆ ಬಂದ್ರೆ 4 ಗಂಟೆವರೆಗೂ ಈ ಒಂದು ಬೈರ್ಮಂಗ್ಲ ಗ್ರಾಮದಲ್ಲೇ ಇರ್ತಾರೆ. ಯಾಕೆಂದ್ರೆ ಸಿಎಂ ಅವರು ಯಾವಾಗ ಬೇಕಾದ್ರೂ ಬರಲಿ, ಅದಕ್ಕೆ ನಾನು ಚರ್ಚೆಗೆ ಸಿದ್ಧ ಆಗಿದ್ದೀನಿ. ಹಾಗಾಗಿ 4 ಗಂಟೆವರೆಗೂ ಕೂಡ ನಾನು ಕಾಯೋ ಸಿದ್ಧ ಅಂತ ಒಂದು ಕಡೆ JDS ನ ಮುಖಂಡರುಗಳು ಹೇಳ್ತಾ ಇರುವಂತದ್ದು. ಒಟ್ಟಾರೆಯಾಗಿ ಈ ಚರ್ಚೆ ಎಲ್ಲರ ಗಮನ ಇವತ್ತು ಬೈರಮಂಗಲದತ್ತ ಇದೆ. ಥ್ಯಾಂಕ್ ಯು ಸೋ ಮಚ್ ಜಗದೀಶ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.